ಫ್ಲೇವರ್ಗೆ ತಿನ್ನಿಸ್ತಾ ಇದ್ದೀನಿ. ನನ್ನ ಫ್ಲೇವರ್ ಯಾವತ್ತಿದ್ದೀನಿ ಅನ್ಸಿ ಪೂರ್ತಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲರಿಗೂ ಥ್ಯಾಂಕ್ಸ್. ನಮ್ಮ ಯಾರೋ ದಯವಿಟ್ಟು ಕೆಟ್ಟ ಕಮೆಂಟ್ಸ್ ಹಾಕ್ಬೇಡಿ. ರಾಜ್ಯದಲ್ಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ಸಂಚಲನ ಸೃಷ್ಟಿಸಿದ್ದ ಬನ್ನೇರುಘಟ್ಟೆಗೆ ಸಮೀಪದ ಒಮ್ದೇನಹಳ್ಳಿಯ ಜೋಡಿಯಾದಂತ ಮಂಜು ಮತ್ತು ಲೀಲಾಳ ಪ್ರೇಮ ಕಥೆ ಇದೀಗ ಮತ್ತೊಮ್ಮೆ ಒಂದಾಗಿದೆ. ಗಂಡ ಮತ್ತು ಮಕ್ಕಳಿಗಾಗಿ ಲೀಲಾ ತನ್ನ ಪ್ರಿಯಕರ ಸಂತೂನನ್ನ ಬಿಟ್ಟು ಈಗ ಗಂಡನ ಮಡಿಲು ಸೇರಿದ್ದಾಳೆ. ಜೊತೆಗೆ ಮಕ್ಕಳನ್ನು ಕೂಡ ಈಗ ಅಪ್ಪಿ ಮುದ್ದಾಡಿದ್ದಾಳೆ. ಗಂಡನಿಗೆ ಕೇಕ್ ತಿನ್ನಿಸುವ ಮೂಲಕ ಲೀಲಾ ತನ್ನ ಗಂಡನನ್ನ ಒಪ್ಪಿ ಹಳೆಯ ಕಹಿ ಘಟನೆಗಳನ್ನ ಕಹಿ ಮಾತುಗಳನ್ನ ನಾನು ಮರೆತು ಮತ್ತೆ ಒಂದಾಗಿ ಬಾಳ್ವೆ ನಡೆಸ್ತೇವೆ ಅಂತ ಹೇಳಿ ತಿಳಿಸಿದ್ದಾರೆ. ಇವರಿಬ್ಬರ ಪ್ರೇಮ ಕಥೆ ಮತ್ತು ಇವರಿಬ್ಬರ ವಿವಾದ ರಾಜ್ಯದಲ್ಲಿ ಒಂದು ರೀತಿಯಾದಂತ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿ ನಗೆ ಪಾಟಲಿಗೆ ಈಡಾಗಿದ್ದರು. ಇದೀಗ ಕೊನೆಗೂ ಕೂಡ ಇಬ್ಬರೇ ಮಾತುಕತೆ ಮಾಡಿಕೊಂಡು ಮೂರನೇ ವ್ಯಕ್ತಿಯ ಮಧ್ಯಸ್ಥಿಕೆಯಲ್ಲಿ ಎಲ್ಲವೂ ಕೂಡ ಶಾಂತವಾಗಿದೆ ಮತ್ತು ನಾವು ಈ ಹಿಂದಿನ ಎಲ್ಲ ಕಹಿ ಘಟನೆಗಳೆಲ್ಲ ಮರೆತು ನಾವಿಬ್ರು ಕೂಡ ಬಾಳ್ವೆಯನ್ನ ನಡೆಸ್ತೇವೆ. ಇನ್ನು ಮುಂದೆ ಯಾವತ್ತೂ ಕೂಡ ನಮ್ಮ ಜೀವನದಲ್ಲಿ ಬಿರುಕು ಬಾರದಂತೆ ನಾವು ನೋಡ್ಕೊಳ್ತೇವೆ. ರಾಜ್ಯದ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲಿರ್ಲಿ ಅಂತೇಳಿ ಲೀಲಾ ಮತ್ತು ಸಂತು ಪ್ರಾರ್ಥಿಸಿದ್ದಾರೆ. ಹೀಗೆ ನಗೆ ಪಾಟಲಿಗೆ ಈಡಾಗೋದನ್ನ ಬಿಟ್ಟು ಮತ್ತೆ ಒಂದಾಗಿ ಬಾಳ್ವೆಯನ್ನ ನಡೆಸಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ಫ್ಲೇವರ್ಗೆ ತಿನ್ನಿಸ್ತಾ ಇದ್ದೀನಿ. ನನ್ನ ಫ್ಲೇವರ್ ಯಾವತ್ತಿದ್ದೀನಿ ಅನ್ಸಿ ಪೂರ್ತಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೇಳಿ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳಿ. ಎಲ್ಲರಿಗೂ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಆದರೆ ನನ್ನ ಹೆಂಡತಿ ಸಿಕ್ಕಿದ್ದಾಳೆ ಇಲ್ಲಿ. ಬೇಡ, ಇನ್ನು ಮುಂದೆ ನನ್ನ ಇಬ್ಬರ ಕಡೆಯಿಂದ ಒಳ್ಳೆ ವಿಡಿಯೋ ಬರುತ್ತೆ. ಮಕ್ಕಳು ನನ್ನ ಹೆಂಡತಿ ಎಲ್ಲ ನಾನು ನನ್ನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಸ್ವಂತ ಹುಟ್ಟಿದ ಊರಿಗೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಯಾರೋ ದಯವಿಟ್ಟು ಕೆಟ್ಟ ಕಮೆಂಟ್ಸ್ ಹಾಕ್ಬೇಡಿ. ನನ್ನ ಹೆಂಡತಿ ಮನಸ್ಫೂರ್ತಿ ಕರ್ಕೊಂಡು ಹೋಗ್ತಾ ಇದ್ದೀನಿ.